ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತು ದುರ್ಗಾ ಪರಮೇಶ್ವರಿ ಅಥವಾ ಗಾಳ ಪರಮೇಶ್ವರಿ ಅಥವಾ ಚಾಮುಂಡೇಶ್ವರಿ ಅಥವಾ ಹುಲಿಯೂರಮ್ಮ, ನೀವು ನಂಬಿರುವಂಥ ಬನಶಂಕರಮ್ಮ, ಯಾವುದೇ ದೇವಿಯಾಗಿರಲಿ, ನೀವು ನಂಬಿರುವಂಥ ಶಕ್ತಿ ದೇವತೆಯಿಂದ ನಿಮಗೇನು ಮಾರ್ಗದರ್ಶನ ಇದೆ ಅಥವಾ ಆಶೀರ್ವಾದ ಇದೆ ನೋಡೋಣ. ಸದ್ಯಕ್ಕೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಎಂಡ್ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಪಾಪು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ತ್ರಿಕೋನಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ರಕ್ಷೆನ ಹೆಚ್ಚು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ದುಡ್ಡು ಬರುವಂಥ ಸಾಧ್ಯತೆ ಇದೆ. ಯಾರ ಹತ್ರನೂ ನಾನು ದುಡ್ಡು ಕೇಳಬೇಕಾ, ನನ್ನ ಕೈ ಚಾಚಬೇಕಾ ಅಂತ ಯೋಚನೆ ಮಾಡ್ತಿದ್ದವರಿಗೆ ಅದೆಲ್ಲ ಇಲ್ಲ, ನಿನ್ನ ಪಾಲಿನ ದುಡ್ಡು ನಿನಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಫ್ರೆಂಡ್ಸು ತುಂಬ ದಿನ ಆದಮೇಲೆ ರಿಯೂನಿಯನ್ ಆಗ್ತಾರೆ ಅನ್ನುವಂಥದ್ದು ಇದೆ. ಯಾರೋ ಇಬ್ಬರು ಕಳ್ಳರು ತುಂಬ ದಿನ ಆದಮೇಲೆ ರಿಯೂನಿಯನ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ದೊಡ್ಡ ಷಡ್ಯಂತ್ರ ಏನೋ ನಡೀತಾ ಇದೆ, ಸ್ವಲ್ಪ ಎಚ್ಚರಿಕೆನ ವಹಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮಗೆ ಗುಡ್ ಬೈ ಹೇಳಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಿಸ್ನೆಸ್ಸಲ್ಲಿ ಬಿಗ್ ಅಮೌಂಟ್ ಬರುವಂಥ ಸಾಧ್ಯತೆ ಇದೆ. ಯಾರೋ ಥರ್ಡ್ ಪಾರ್ಟಿ ಸಿಚುವೇಶನ್ 3 ಜನ ಒಂದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಏನೋ ಟ್ರಯಾಂಗಲ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಹಾರ್ಟ್ ಲಂಗ್ಸಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಿದ್ದರೆ ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ವಿಕೃತ ಕಾಮಿಗಳ ಅಟ್ಟಹಾಸ ಎಲ್ಲೋ ನಡೀತಾ ಇದೆ. ಇದನ್ನು ಬೆಳಕಿಗೆ ತಂದು ಅವರಿಗೆ ಮತ್ತೊಮ್ಮೆ ಮರಣದಂಡನೆ ಶಿಕ್ಷೆನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಾಕಷ್ಟು ತಲೆ ಕೆಡಿಸಿ ಒಂದಿಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇರೋರಿಗೆ, ಎಸ್ಪೆಷಲಿ ಮಕ್ಕಳ ತಲೆ ಕೆಡಿಸಿರ್ತಾ ಇರೋವಂಥವರಿಗೆ ಹೆಚ್ಚಿನ ಗಮನನ ಕೊಟ್ಟು ಅವರಿಂದ ನಿಮ್ಮ ಮಕ್ಕಳನ್ನ ಜಾಗೃತಿಯಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ತುಂಬ ಜನರು ಕಾಣಿಸ್ತಾ ಇದ್ದಾರೆ. ತುಂಬ ಜನರು ಇರುವಂಥ ಸ್ಥಳದಲ್ಲಿ ಏನೋ ಒಂದಷ್ಟು ಅವಾಂತರ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ 2 ಇಂಪಾರ್ಟೆಂಟ್ ವ್ಯಕ್ತಿಗಳ ಲೈಫಲ್ಲಿ ಒಂದು ಟ್ರ್ಯಾಜಿಡಿ ಥರ ನಡೀತಾ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಡೆಫಿನೆಟ್ಲಿ ಯಾರಿಗೋ ಇಲ್ಲಿ ರಾಂಗ್ ಇನ್ಫಾರ್ಮೇಷನ್ ಹೋಗಿ ಒಂದಷ್ಟು ಸಮಸ್ಯೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಅಮಾಯಕರ ಮಾರಣ ಹೋಮ ನಡೆಸುವಂಥ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಗಮನನ ಹರಿಸ್ಬೇಕು ಅನ್ನುವಂಥದ್ದು ಇದೆ. ಎಸ್, ಅವ್ರವ್ರು ಮಾಡಿರೋದನ್ನು ಅವ್ರವ್ರು ಅನುಭವಿಸ್ತಾರೆ. ಬಟ್ ಇಲ್ಲಿ ನಮ್ಮ ಕರ್ತವ್ಯ ಕೂಡ ನಾವು ನೋಡಬೇಕು, ಅಮಾಯಕರು ಏನು ಪಾಪ ಮಾಡಿರಲ್ಲ ಅಲ್ವಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಬ್ಬರು ಜಗಳ ಆಡ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಯಾರೋ ಬಿಟ್ಟು ಹೋಗದಿರೋ ಹಾಗೆ ತಡೀತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರನ್ನು ಕಂಟ್ರೋಲ್ ಮಾಡ್ತಿದ್ದಾರೆ, ಹೋಗಬೇಡಿ ಅಂತ ಅಂತಿದ್ದಾರೆ. ಇನ್ನು ಕೆಲವ್ರು ಯಾರೋ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ತಂದೆ ಮಗನೋ ತಾಯಿ ಮಗನೋ ಗೊತ್ತಿಲ್ಲ, ಒಂದು ಜಗಳದ ರೀತಿ ಆಡ್ತಾ ಇದ್ದಾರೆ. ಸೊ ಆ ಜಗಳ ಆಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೋರ್ಟಿನ ವಿಚಾರ ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತೂಕ ಕಮ್ಮಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಅಂದರೆ ಕೊಡ್ತಾ ಇಲ್ಲ. ಇದರಿಂದ ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಇದೆ. ತೂಕನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಗಮನ ನೀವು ನಿಮ್ಮ ಆರೋಗ್ಯದ ಕಡೆ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಎಸ್, ಏಂಜಲ್ ಪ್ರೊಟೆಕ್ಷನ್ ನಿಮಗೆ ಇದೆ, ಏಂಜಲ್ ಗೈಡೆನ್ಸ್ ಕೂಡ ನಿಮಗೆ ಇದೆ. ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಕೆಲವರ ಮದುವೆ ಕಾರ್ಯಗಳನ್ನ ವಿಳಂಬ ಮಾಡೋದಕ್ಕೆ ಸಾಕಷ್ಟು ದುಷ್ಟ ಪ್ರಯೋಗಗಳು ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕಾಲಿಗೆ ಪೆಟ್ಟಾಗಿದ್ದರೂ ಕೂಡ ಯಾಕೆ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ತಲೆಗೆ ಸಂಬಂಧಪಟ್ಟಂಗೆ ಇಡ್ಮುಡಿ ಯಾತ್ರೆ ಏನೋ ಹೋಗ್ತೀರಾ, ಆವಾಗ ಒಂದಷ್ಟು ಸಮಸ್ಯೆಗಳು ಆಗುತ್ತೆ, ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಗಂಡು ಮಕ್ಕಳು ಬೇಕು ಅನ್ನುವಂಥ ಹುಚ್ಚು ಸಾಹಸಕ್ಕೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆಯಿತು. ಈಗ ಕೆಲವರು ಗಂಡು ಮಕ್ಕಳ ಹತ್ಯೆ ಮಾಡ್ತಿದ್ದಾರೆ. ಇದು ಕೂಡ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಯಾರು ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಅಂದ್ಬಿಟ್ಟು ಈ ಥರ ಹೇಳ್ತಿದ್ದೀರಾ ಎಲ್ಲನೂ ಅಂತಿದ್ದಾರೆ. ಸೊ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಅಂದರೆ ಇದು ನಿಮಗೆ ಎಚ್ಚರಿಕೆ ಅಲ್ವಾ. ಆದಮೇಲೆ ಅಯ್ಯೋ ನಂಗೆ ಮುಂಚೆನೇ ಗೊತ್ತಿದ್ರೆ ನಾನು ಹೀಗೆ ಮಾಡಿಬಿಡ್ತಾ ಇದ್ದೆ, ಹಾಗೆ ಮಾಡಿಬಿಡ್ತಾ ಇದ್ದೆ, ಹೀಗೆ ದಬಾಕ್ಬಿಡ್ತಿದ್ದೆ
ಅಂತ ಹೇಳೋರ ಮಧ್ಯೆ ಸೊ ಈ ಥರ ಹೇಳಿದ್ದಾರೆ ಅಂದರೆ ಅದನ್ನು ನಿಮ್ಮ ಕೈಲಾದರೆ ಪರಿಹಾರ ಮಾಡ್ಕೊಳ್ಳಿ ಅಂತ. ಸೊ ನಿಮ್ಮ ಥರ ಎಷ್ಟೋ ಜನ ಏನು ನೆಕ್ಸ್ಟು ರಕ್ಷೆ ಹಾಕಬೇಕು ಅಂತ ಕಾಯ್ತಿರೋರ್ಗೂ ಕೂಡ ಇರುತ್ತೆ ಅಲ್ವಾ. ಸೊ ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ. ಇದು ನಿಮ್ಮ ಜೀವನದಲ್ಲಿ ಬಲವಂತವಾಗಿ ತುರ್ಕುವಂಥ ಪ್ರಯತ್ನ ಕೂಡ ಮಾಡಬೇಡಿ. ತಳವಾಡಿ ಸಿಚುವೇಷನಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಏನಿದ್ರಿ ಇದು ರಾಂಗ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಇಂಡಿವಿಜುವಲ್ ಆಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಯಾರೋ ಬೆಸ್ಟ್ ಫ್ರೆಂಡ್ ಗಿಫ್ಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಯೋಚನೆಗಳು ತುಂಬ ಮುಖ್ಯ. ನಿಮ್ಮ ಯೋಚನೆಗಳ ಮುಖಾಂತರ ಸಾಕಷ್ಟು ಒಳಿತಾಗಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಇದು ಹೇಗೆ ಹೇಳೋದು, ಜೆಂಡರ್ನ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ತಿಳ್ಕೊಳ್ಳುವಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಯಾರು ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಈ ಸಮಸ್ಯೆ ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಏಂಜಲಿಕ್ ಎನರ್ಜಿ ನಿಮಗೆ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದೆ. ಬ್ಲೆಸ್ಸಿಂಗ್ಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಜನರು ನಿಮಗೆ ಒಳಿತನ್ನು ಮಾಡೋದಕ್ಕೆ ಬಯಸಿದಾಗ ನೀವು ಅವರಿಗೆ ಕೆಟ್ಟದನ್ನು ಬಯಸಬಾರ್ದು ಅನ್ನುವಂಥದ್ದು ಕೂಡ ಇದೆ. ದುರ್ಗಾ ಪರಮೇಶ್ವರಿ ಇಲ್ಲಿ ನಿನ್ನ ರಕ್ಷೆಗೆ ನಾನು ಇರಬೇಕಾದ್ರೆ ನೀನು ಯಾರ್ದೋ ರಕ್ಷೆಯಲ್ಲಿ ಬದುಕ್ತೀನಿ ಅಂತ ನೀನು ಹೋದ ಮೇಲೆ ಸೊ ನೀನು ಇದನ್ನೆಲ್ಲ ಫೇಸ್ ಮಾಡಲೇಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ನಿರ್ಧಾರದ ಮೇಲೆ ದುರ್ಗಾ ಪರಮೇಶ್ವರಿಗೆ ಯಾವುದೇ ಒಂದು ಅಭಯ ಕೊಡಬೇಕು ಅಂತ ಅನಿಸಿಲ್ಲ. ಸೊ ಹಾಗಾಗಿ ದುರ್ಗಾ ಪರಮೇಶ್ವರಿ ಕೆಲವರಿಗೆ ಅಭಯನ ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ಕೆಲವರಿಗೆ ಒಂದಷ್ಟು ದುಷ್ಟ ಪ್ರಯೋಗಗಳಾಗಿ ಒಂದಷ್ಟು ಪ್ರಾಣಕ್ಕೆ ತೊಂದರೆ ಆಗಿದೆ. ಇದರಿಂದ ಭಯ ಬೇಡ, ನಾನಿದ್ದೀನಿ, ನಾನು ಕಾಪಾಡ್ತೀನಿ ಅನ್ನುವಂಥದ್ದು ಕೂಡ ತಾಯಿ ಭರವಸೆನ ಕೊಟ್ಟಿದ್ದಾಳೆ. ಜೋಗದ ಸಿರಿ ಬೆಳಕಿನಲ್ಲಿ ಆ ಥರ ಹಾಡಿರೋ ಕೇಳ್ತಿದ್ದೀರಾ? ಯಾರು ಆ ಹಾಡನ್ನ ಕೇಳ್ತಿದ್ದೀರೋ ಜೋಗದ ಸಿರಿ ಬೆಳಕಿನಲ್ಲಿ ಆ ಹಾಡನ್ನ ಈ ಕ್ಷಣ ಈ ರೀಡಿಂಗ್ ಬರಬೇಕಾದ್ರೆ ಯಾರು ಕೇಳ್ತಾ ಇದ್ದೀರೋ ನಿಮಗೆ ಒಂದು ವಿಶೇಷವಾದಂಥ ಮಾಹಿತಿ ಇದೆ. ಸೊ ಜೋಗ್ ಫಾಲ್ಸ್ ಹತ್ರ ಏನೋ ಒಂದಷ್ಟು ಅವಘಡಗಳು ಆಗುತ್ತೆ, ಪ್ರಾಕೃತಿಕವಾಗಿ ಆಗುವಂಥದ್ದು. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮನ ವಹಿಸಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಗಮನನ ಅಥವಾ ಮುನ್ನೆಚ್ಚರಿಕೆಯನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಭೂವರಹ ಸ್ವಾಮಿಯ ಆಶೀರ್ವಾದದಿಂದ ಕೆಲವರ ಭೂಮಿ ವ್ಯಾಜ್ಯಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಷ್ಟು ದಿವಸದಿಂದ ಏನು ತಪಸ್ಸು ಮಾಡಿದ್ರಿ ಒಂದು ಭೂಮಿಯ ವಿಚಾರಕ್ಕೆ, ಅದು ನಿಮ್ಮಂತೆ ಆಗಬೇಕು ಅಂತ ಇರಬಹುದು, ಅಥವಾ ಆ ಜಾಗದಲ್ಲಿ ನೀವು ದೇವಸ್ಥಾನ ಕಟ್ಟಬೇಕು ಅಂತ ಇದ್ದಿರಬಹುದು, ಅಥವಾ ಆ ಜಾಗನ ನೀವು ಕ್ರಯ ವಿಕ್ರಯ ಮಾಡಬೇಕು, ಸೇಲ್ ಮಾಡಬೇಕು, ಅಥವಾ ಅದನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಅದೆಲ್ಲ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಕೆಲವರಿಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಬರುವಂಥ ಸಾಧ್ಯತೆ ಇದೆ. ಸೊ ಆರ್ಕೇಂಜಲ್ಸ್ ನಿಮಗೆ ಯಾವಾಗಲೂ ರಕ್ಷಣೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ಪಿರಿಟ್ಸ್ ಗೈಡ್ಸ್ ನಿಮಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಪೂರ್ವಾರ್ಜಿತ ಕರ್ಮಫಲ ಅಂತ ಎಲ್ಲನೂ ಅನುಭವಿಸ್ತಾ ಇರೋದು ಮೂರ್ಖತ್ವದ ಕೆಲಸ. ಸೊ ಹಾಗಾಗಿ ಎಲ್ಲವೂ ಕೂಡ ಪೂರ್ವಾರ್ಜಿತ ಕರ್ಮ ಆಗಿರೋದಿಲ್ಲ. ಕೆಲವು ಶತ್ರುಗಳ ಅಟ್ಟಹಾಸ ಅಥವಾ ಶತ್ರುಗಳ ದುಷ್ಕೃತ್ಯ ಆಗಿರುತ್ತೆ. ಇಂಥವ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರೂ ನಿಮ್ಮ ಪರವಾಗಿ ಇರ್ತಾರೆ ಅನ್ನುವಂಥ ಭ್ರಮೆ ಬೇಡ. ಸೊ ಸಾಕಷ್ಟು ಜನರು ನಿಮ್ಮ ವಿರುದ್ಧವಾಗಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಮನೆ ಕಟ್ಟಬೇಕು ಅಂತ ಆಸೆ ಪಟ್ಟಿರೋರು, ಅದರಿಂದ ಏನು ಅಕ್ಕಪಕ್ಕದವರು ತೊಂದರೆ ಮಾಡ್ತಾ ಇದ್ರು, ಆ ತೊಂದರೆನ ಅಕ್ಕಪಕ್ಕದವರೇ ಬಂದು ನಿವಾರಣೆ ಮಾಡಿ ಅವರೇ ನಿಮಗೆ ಮನೆ ಕಟ್ಟೋದಕ್ಕೆ ಸಹಾಯ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಹೆಚ್ಚು ತಲೆಗೆಡ್ಸ್ಕೊಳ್ದಿರ ಆರಾಮಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ಭಾಳ ನೋವಿಗೆ ಮುಳುಗಿ ಹೋಗ್ತಾ ಇದೆ, ಮುಂದಿನ ಜೀವನ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದೇ ನಮಗೆ ಕ್ವಶನ್ ಮಾರ್ಕ್ ಇದೆ ಅನ್ನೋರಿಗೆ ಮುಂದಿನ ಜೀವನ ಹೇಗಿದೆ, ಏನಾಗ್ತಿದೆ ಅನ್ನೋದರ ಸುಳಿವು ಒಳಹರಿವು ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಡೆಫಿನೆಟ್ಲಿ ನಿಮ್ಮನ್ನು ಕಾಪಾಡೋದಕ್ಕೆ ಅಂತಲೇ ಸಾಕಷ್ಟು ಜನರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಆ ದುರ್ಗಾ ಪರಮೇಶ್ವರಿ ದೇವಿ ನಿಮ್ಮ ರಕ್ಷಣೆಗೋಸ್ಕರ, ನಿಮ್ಮನ್ನು ಕಾಪಾಡೋದಕ್ಕೋಸ್ಕರ ಯಾರನ್ನಾದ್ರೂ ಒಬ್ಬರನ್ನ ಸೃಷ್ಟಿ ಮಾಡಿರ್ತಾಳೆ. ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಕಾಪಾಡ್ತಾರೆ. ಭಯ ಬೇಡ, ಟೆನ್ಷನ್ ಬೇಡ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಇಲ್ಲಿ ಕೆಲವರು ಮಾಂಗಲ್ಯ ದೋಷ ಎದುರಿಸ್ತಾ ಇದ್ದೀರಾ, ಅದನ್ನು ಸರಿಪಡಿಸ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ.
ಖಂಡಿತವಾಗ್ಲೂ ದುರ್ಗಾ ಹೋಮ ಅಥವಾ ನವಗ್ರಹ ಹೋಮ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಮದುವೆಗೋಸ್ಕರ ಯೋಚನೆ ಮಾಡಿ ತಲೆ ಕೆಟ್ಟಿದೆ, ನನಗೆ ಸರಿಯಾದ ಹುಡುಗಿ ಸಿಗ್ತಾ ಇಲ್ಲ ಅಥವಾ ಹುಡುಗ ಸಿಗ್ತಾ ಇಲ್ಲ ಅಂತ ಇರೋರಿಗೆ, ಸೊ 90% ಜನಗಳಿಗೆ ಇನ್ನು 2 ವಾರಗಳಲ್ಲಿ ಮದುವೆ ಫಿಕ್ಸ್ ಆಗಿ ಮದುವೆ ಆಗುತ್ತೆ ಅನ್ನುವಂಥದ್ದು ಇದೆ. ಈ ರೀಡಿಂಗ್ ನೋಡಿ ಕೂಡ ನಿಮಗೆ ಇನ್ನು ಮದುವೆ ಫಿಕ್ಸ್ ಆಗಿಲ್ಲ ಎಷ್ಟು ದಿನ ಆದರೂ ಅಂದರೆ, ಸೊ ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಅಥವಾ ನಿಮ್ಮ ಸದ್ಯದ ಕರೆಂಟ್ ಲೈಫಿನ ಎನಿಮೀಸ್ ನಿಮಗೆ ಮದುವೆ ಈ ಜನ್ಮದಲ್ಲಿ ಆಗದೆ ಇರೋ ಹಾಗೆ ತೊಂದರೆನ ಮಾಡಿ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ. ಅದರಿಂದ ನಿಮಗೆ ವಿವಾಹ ಅನ್ನೋದು ವಿಳಂಬ ಆಗ್ತಾ ಇದೆ. ಅದನ್ನು ಸರಿಪಡಿಸೋದಕ್ಕೆ ಹಲವಾರು ಮಾರ್ಗಗಳಿದೆ. ಯಾವುದಾದ್ರೂ ಒಂದು ಮಾರ್ಗನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಶತ್ರುಕಾಟ ನನಗೆ ಎಂಡ್ ಆಗೋದಿಲ್ವಾ, ನಾನು ಇದೇ ಶತ್ರುಕಾಟದಲ್ಲೇ ಇರಬೇಕಾ, ಯಾವತ್ತೂ ನನ್ನ ಕಣ್ಣೀರಿಗೆ ಕೊನೆ ಇದೆ, ಬರೀ ಕೇಳೋದೇ ಆಯಿತು ರೀಡಿಂಗನ್ನು, ಅದರಲ್ಲಿ ಸುಮ್ಮನೆ ಭರವಸೆ ಬಾಯಿ ಮಾತಿಗೆ ಹೇಳ್ತಾ ಇರ್ತಾರೆ, ಸುಳ್ಳು ಹೇಳ್ತಾ ಇರ್ತಾರೆ, ಅವ್ರು ಹೇಳೋದೊಂದು ನಡೆಯೋದಿಲ್ಲ, ಯಾವುದೇ ರೀತಿಯ ಪಾಸಿಟಿವ್ ನೋಟ್ಸ್ ನನ್ನ ಲೈಫಲ್ಲಿ ಬಂದಿಲ್ಲ ಅನ್ನೋರಿಗೆ ಸೊ ಏನು ಮಾಡೋದಕ್ಕಾಗೋದಿಲ್ಲ. ಇದೊಂದು ಜನರಲ್ ರೀಡಿಂಗ್ ಇರುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದಲ್ಲಿ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಈ ಥರದ್ದು ಇರ್ಬೋದು. ಬಟ್ 99% ಜನರಿಗೆ ಇದು ಅಕ್ಯುರೇಟಾಗಿ ಆಗುತ್ತೆ ಅಂತ ಅಂದರೆ ಸೊ ಅಲ್ಲಿ ಏನೋ ಒಂದಷ್ಟು ಆಶೀರ್ವಾದ ಇದೆ ದೇವ್ರದ್ದು ಅನ್ನೋವಂಥದ್ದು. ಸಾಕಷ್ಟು ತಲೆ ಕೆಡಿಸ್ಕೊಂಡು ಒಂದಷ್ಟು ವಿಚಾರಗಳಲ್ಲಿ ವಾಗ್ವಾದಕ್ಕೆ ಇಳ್ದಿರೋರು, ಜಗಳಕ್ಕೆ ಇಳ್ದಿರೋರು, ಸಾಕು ಇನ್ನು ಜಗಳನ ಬಿಟ್ಬಿಡಿ, ಇನ್ನು ಎಷ್ಟೇ ಜಗಳ ಮಾಡಿದ್ರು ವೇಸ್ಟ್ ಇದು ಅನ್ನುವಂಥದ್ದು ಇದೆ. ಒಂದು ದುಷ್ಟಶಕ್ತಿಯ ಅಂತ್ಯ ಯಾವಾಗ ಆಗುತ್ತೆ ಅಂತ ಯೋಚನೆ ಮಾಡ್ತಿರೋರಿಗೆ ಇನ್ನು 2ರಿಂದ 3 ವಾರ ಫೈನಲ್ ಆಗಿಬಿಡುತ್ತೆ, ಆಮೇಲೆ ಅದು ಇಲ್ಲವಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಜನರ ಮಾತುಕತೆಗಳು ಇಲ್ಲಿ ಕೇಳಿಸ್ತಾ ಇದೆ. ಸಾಕಷ್ಟು ಮೇಲ್ ಪರ್ಸನ್ ಅಥವಾ ಮೇಲ್ ಪರ್ಸನ್ ಮಕ್ಕಳು ಈ ಥರದ್ದು ಏನೋ ಫ್ಯಾಮಿಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪಾರ್ಟಿ ಫಂಕ್ಷನ್ಸ್ ಅಟೆಂಡ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಜಾಗ ಜಮೀನಿನ ವಿಚಾರಗಳು ನಿಮ್ಮ ಪರವಾಗಿ ಆಗುತ್ತೆ, ಜೊತೆಗೆ ಕೋರ್ಟಿನಲ್ಲಿ ನ್ಯಾಯವೂ ಕೂಡ ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಅಧಿಕಾರ ದಾಹದಿಂದ ಮಾಡಿದಂಥ ಒಂದಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ತುಂಬ ದುಬಾರಿಯಾಗುತ್ತೆ, ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಕಾಯೋ ಕೈಗಳು ಕೊಲ್ಲಕ್ಕೆ ಹೋಗಬಾರ್ದು, ಇದು ನೆನಪಿರಲಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸಾಕಷ್ಟು ಗೊಂದಲಗಳನ್ನ ಎದುರಿಸ್ತಾ ಇರೋವಂಥ ನಿಮ್ಮವರಿಗೆ ಅಥವಾ ನಿಮ್ಮಂಥವರಿಗೆ ಅಥವಾ ನಿಮಗೆ ಯಾರಿಗೇ ಆಗಿರಲಿ, ನಿಮ್ಮ ಗಮನದಲ್ಲಿ ಇದ್ದು ಸಮಸ್ಯೆನ ಎದುರಿಸ್ತಾ ಇರೋರಿಗೆ ಸರಿಯಾದ ಮಾರ್ಗದರ್ಶನ ಕೊಡಿ. ಆದರೆ ಕೆಲವರು ತುಂಬ ನಾಟಕ ಮಾಡ್ತಿದ್ದಾರೆ, ಅವಮಾನ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಕೂಡ ಎಚ್ಚರಿಕೆ ಅನ್ನೋದು ಇರಲಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಎಲ್ಲೋ ಒಂದು ಕಡೆ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂದರೆ ಇನ್ಯಾವ ಸಮಸ್ಯೆನೂ ನಿಮಗೆ ಸಮಸ್ಯೆನೇ ಅಲ್ಲ, ಅಥವಾ ಸಮಸ್ಯೆಗೆ ಅಷ್ಟು ತಾಕತ್ತೇ ಇಲ್ಲ ನಿಮಗೆ ಸಮಸ್ಯೆ ಮಾಡುವಷ್ಟು. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ, ಮುಂದಿನ ಜೀವನ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ. ಇಲಿಗಳ ಅಟ್ಟಹಾಸದಿಂದ ಯಾರೋ ಬೇಸತ್ತು ಒಂದಷ್ಟು ಸಮಸ್ಯೆಯನ್ನು ಮಾಡೋಕ್ಕೆ ಹೋಗಿ ತಾವೇ ಸಮಸ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಏನೇ ಸಮಸ್ಯೆ ಮಾಡಿದ್ರು ನಿಮಗೆ ರಕ್ಷೆ ಇದೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಯಾರ್ಯಾರು ನಿಮ್ಮ ಮೇಲೆ ದುಷ್ಟ ಪ್ರಯೋಗ ಮಾಡಿದ್ದಾರೆ ಅಥವಾ ನಿಮ್ಮ ಮನೆಗೆ ದುಷ್ಟ ಪ್ರಯೋಗನ ಮಾಡಿದ್ದಾರೆ ಅಥವಾ ಒಂದಷ್ಟು ಸಮಸ್ಯೆಗಳನ್ನ ನಿಮ್ಮ ಮೇಲೆ ಎರಗಿಸುವಂಥ ಪ್ರಯತ್ನನ ಪಟ್ಟಿದ್ದಾರೆ, ಇವರೆಲ್ಲರಿಗೂ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ರೀಡಿಂಗ್ ನೋಡಿದಂಥ ದಿನ ಅಥವಾ ಆ ರಾತ್ರಿ ನಿಮ್ಮ ಜೀವನದಲ್ಲಿ ತುಂಬ ಸಾಕಷ್ಟು ಪ್ರಾಬ್ಲಮ್ಸ್ ಬರಬಹುದು. ಅದಕ್ಕೆ ಏನು ಭಯ ಪಡುವಂಥದ್ದು ಅಥವಾ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಯಾಕೆ ಅಂದರೆ ಈ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಇರೋದಕ್ಕೆ, ನಿಮ್ಮ ಸಮಸ್ಯೆಗಳು ಈ ಮನೆಯಲ್ಲಿ ಇಷ್ಟಿದೆ, ಇದನ್ನು ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗಾದರೂ ಪರಿಹಾರ ಮಾಡ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದಷ್ಟು ಸಾಂಬ್ರಾಣಿನ ಹಾಕಿ ದಿನಾಗಲೂ ಮನೆಯಲ್ಲಿ ಸಂಜೆ ಹೊತ್ತು ಅದ್ರ ಮೇಲೆ ಒಂದಷ್ಟು ಬಿಳಿ ಸಾಸಿವೆನ ಹಾಕಿ, ಇದು ಕೂಡ ಸ್ವಲ್ಪ ರೆಮಿಡೀಸ್ ಆಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯ, ಕಾಳಿ, ಕಾಲಭೈರವ, ಶಿವ ಇವ್ರ 4ರಲ್ಲಿ ಯಾರನ್ನಾದರೂ ಒಬ್ಬರನ್ನ ನಿಮ್ಮ ಇಷ್ಟ ದೈವವಾಗಿ ಮಾರ್ಪಾಡು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಹೆಚ್ಚಿನ ಒಂದು ಸ್ಟ್ರೆಂತ್ ಬರುತ್ತೆ ದುಷ್ಟಶಕ್ತಿಗಳನ್ನ ನಾಶ ಮಾಡಲಿಕ್ಕೆ ಅಥವಾ ದುಷ್ಟಶಕ್ತಿಗಳು ನಿಮ್ಮಿಂದ ಹೋಗಲಿಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ವಿಚಾರಗಳನ್ನ ನೀವು ಹೆಚ್ಚು ಗಮನ ಕೊಟ್ಟು ತುಂಬ ಸೀರಿಯಸ್ ಆಗಿ ತಗೊಳ್ಳುವಂಥ ಅಗತ್ಯ ಇಲ್ಲ, ಸ್ವಲ್ಪ ಲೈಟ್ ಹಾರ್ಟಾಗಿ ತಗೊಂಡ್ರೆ ಸಾಕು ಅನ್ನುವಂಥದ್ದು ಕೂಡ ಇದೆ. ಸೊ
ಸೊ ಸ್ವಲ್ಪ ಗಮನ ಹರಿಸಿದ್ರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರೆಲ್ಲರೂ ನಿಮ್ಮ ಶತ್ರುಗಳೇ ಆಗಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ನಿಮ್ಮ ಪರಮಾಪ್ತ ಮಿತ್ರರು ಅಥವಾ ಯಾರಿಗೆ ನೀವು ನಿಮ್ಮ ಸ್ವಂತ ಮಗುವಿನ ಸ್ಥಾನ ಅಥವಾ ನಿಮ್ಮ ಸಿಸ್ಟರ್ ಸ್ಥಾನ ಅಥವಾ ನಿಮ್ಮ ತಂದೆ ತಾಯಿಯ ಸ್ಥಾನ, ಅಣ್ಣ ತಮ್ಮಂದಿರ ಸ್ಥಾನ ಕೊಟ್ಟಿದ್ರಿ, ಅವರೇ ನಿಮಗೆ ಹೆಚ್ಚಿನ ಸಮಸ್ಯೆನ ಮಾಡಿರುವಂಥದ್ದು ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಹೆಚ್ಚು ದುಃಖ ಪಡಬೇಡಿ. ಲೈಫ್ ಈಸ್ ಲೈಕ್ ದಟ್. ಮೂವ್ ಆನ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದುರ್ಗಾ ಪರಮೇಶ್ವರಿ ಎಲ್ಲಿ ಬರ್ತಾಳೆ, ಯಾವಾಗ ಬರ್ತಾಳೆ, ಯಾರನ್ನ ತುಳಿತಾಳೆ, ಯಾರನ್ನ ಇಲ್ಲ ಅನ್ನಿಸ್ತಾಳೆ, ಯಾರನ್ನ ಮೇಲಕ್ಕೆ ಎತ್ತುತ್ತಾಳೆ, ಯಾರನ್ನ ವಧೆ ಮಾಡ್ತಾಳೆ, ಯಾರನ್ನ ರಕ್ಷೆ ಆಗ್ತಾಳೆ, ಯಾರನ್ನ ಗುಡಿಸ್ತಾಳೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗೋದು ಇಲ್ಲ, ನೀವು ಅದನ್ನು ತಿಳಿಯೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅಟ್ಟಹಾಸ ಮಾಡೋರ ಮುಂದೆ ನೀವು ದಿಟ್ಟವಾಗಿ ಹೆಜ್ಜೆ ಇಟ್ಕೊಂಡು ನಡೀರಿ ಅಂತ ತಾಯಿ ಹೇಳ್ತಾ ಇದ್ದಾಳೆ. ಜೊತೆಗೆ ನಿಮಗೆ ವಿಶೇಷವಾದಂಥ ಸಹಾಯ ಬರುವಂಥದ್ದು, ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆ ತಾಯಿ ನಿಮ್ಮಿಂದ ಮಡಲಕ್ಕಿ ಮತ್ತು ಅರಿಶಿನ ಕುಂಕುಮನ ಬಿಟ್ಟರೆ, ಬಳೆನ ಬಿಟ್ಟರೆ ಇನ್ನೇನು ಆ ತಾಯಿ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಗಮನನ ನೀವು ಬೇರೆಯವರ ಜೀವನದಲ್ಲಿ ಏನಾಗ್ತಿದೆ ಅಥವಾ ಬೇರೆಯವ್ರ ಜೀವನ ಸರಿಪಡಿಸೋದ್ರ ಕಡೆ ಯೋಚನೆ ಮಾಡ್ತಾ ಮಾಡ್ತಾ ಎಲ್ಲೋ ನಿಮ್ಮ ಜೀವನನ ಒಂದಷ್ಟು ಕೈ ತೊಳ್ಕೊಂಡು ಬಿಟ್ಬಿಟ್ಟಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ನಿಮ್ಮ ಜೀವನದ ಕಡೆ ಕೂಡ ಕೈ ತೊಳಿದ್ದೀರಾ, ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾಕೆ ಈ ಕೈ ತೊಳೆಯೋ ವಿಚಾರ ಬಂತು ನಂಗೆ ಗೊತ್ತಿಲ್ಲ. ಯಾರೋ ಊಟದ ಮಧ್ಯೆ ಎದ್ದು ಅರ್ಧಕ್ಕೆ ಊಟ ಬಿಟ್ಟು ಕೈ ತೊಳ್ಕೊಂಡು ಹೋಗ್ತಿದ್ದೀರಾ ಅಂತ ಅನಿಸುತ್ತೆ. ಸೊ ಈ ಥರ ಅಭ್ಯಾಸನ ಬಿಟ್ಬಿಡಿ, ಹೊಟ್ಟೆ ತುಂಬ ಊಟ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮಿಂದ ಆಗಬೇಕಾದಂಥ ಕೆಲಸಗಳು, ಸಲಹೆಗಳು, ಸೂಚನೆಗಳು ಸಾಕಷ್ಟು ಇದೆ. ಇದೆಲ್ಲದರ ರಕ್ಷಣೆಗೆ ಆ ತಾಯಿ ಯಾವಾಗಲೂ ಇರ್ತಾಳೆ ಅನ್ನುವಂಥದ್ದು ಇದೆ. ಜಗತ್ತನ್ನೇ ಸೃಷ್ಟಿ ಮಾಡಿರೋಳು ನಾನು, ನನಗೆ ನಿನ್ನ ಬಗ್ಗೆ ಚಿಂತೆ ಇದೆ, ಕಾಳಜಿ ಇದೆ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ಮಾಹಿತಿನ ಕೊಡೋದಕ್ಕೆ ಅಥವಾ ರಕ್ಷಣೆ ಹಾಕೋದಕ್ಕೆ ಅಥವಾ ರಕ್ಷಣೆ ಹಾಕ್ಸೋದಕ್ಕೆ ನಾನು ಸದಾ ಹಾತೊರಿತಾ ಇರ್ತೀನಿ. ನಿನಗೆ ಚಿಂತೆ ಬೇಡ, ಎಂಥದ್ದೇ ದುಷ್ಟ ಆಗಿದ್ರೂ ಕೂಡ ನಾನು ಕ್ಷಣ ಮಾತ್ರದಲ್ಲಿ ಇಲ್ಲ ಅನ್ನಿಸ್ತೀನಿ ಅನ್ನುವಂಥದ್ದು ತಾಯಿಯ ನುಡಿ ಇದೆ. ಸೊ ದುಷ್ಟ ಆಗಿರಲಿ, ಶಿಷ್ಟ ಆಗಿರಲಿ, ಭಕ್ತ ಆಗಿರಲಿ ಅಥವಾ ದ್ರೋಹಿ ಆಗಿರಲಿ ಅಥವಾ ಶತ್ರು ಆಗಿರಲಿ, ಶತ್ರು ಮಿತ್ರಗಳ ನಡುವಿನ ಅಂತರವನ್ನು ನಿನಗೆ ಗೊತ್ತು ಮಾಡೋದಕ್ಕೆ ಅವ್ರನ್ನೆಲ್ಲ ನಾನು ನಿನ್ನ ಜೀವನದಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಆದರೆ ಅವರೆಲ್ಲರನ್ನೂ ನಾನು ಕಳಿಸಿಲ್ಲ, ಈ ಭ್ರಮೆ ಬೇಡ ನಿನಗೆ ಅನ್ನೋದನ್ನು ಕೂಡ ಆ ತಾಯಿ ಹೇಳ್ತಿದ್ದಾಳೆ ಇಲ್ಲಿ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ತೀರಾ, ಹೆಚ್ಚು ಮುಂದಿನ ಜೀವನದ ಬಗ್ಗೆ ಗಮನನ ಕೊಡ್ತಾ, ಹೆಚ್ಚು ಹಿಂದೆ ಕಳೆದೋಗಿದ್ದು ಏನಿದೆ ಅದನ್ನೆಲ್ಲ ಮರೆತು ಕರೆಂಟ್ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ತಾಯಿ ಹೇಳ್ತಿದ್ದಾಳೆ. ಸೊ ಹಾಗಾಗಿ ಆ ತಾಯಿ ಹೇಳುವಂಥ ನಾಣ್ಣುಡಿನ ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಳಿ. ಎಂಥದ್ದೇ ಪ್ರೇತ ಬಾಧೆ ಇರಲಿ, ಮಾಟ ಮಂತ್ರ ಯಂತ್ರ ತಂತ್ರ ಎಂಥದ್ದೇ ಇದ್ದರೂ ಕೂಡ ಆ ತಾಯಿ ನೋಡ್ಕೊಳ್ತಾಳೆ. ಯಾಕೆ ಅಂದರೆ ಜಗತ್ ಸೃಷ್ಟಿ ಮಾಡಿರುವಂಥ ಆ ತಾಯಿ ಈ ವಿದ್ಯೆಗೆ ಅಧಿಪತಿ ಆಗಿರುವಂಥದ್ದನ್ನು ಅಂಥವ್ರನ್ನು ಕೂಡ ಸೃಷ್ಟಿ ಮಾಡಿರೋದು ಅವಳೆ. ಸೊ ಅವರನ್ನು ನಿಗ್ರಹ ಹೇಗೆ ಮಾಡಬೇಕು, ಅವರ ಅಂತ್ಯ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾರನ್ನು ಸುಟ್ಟು ಎಲ್ಲಿ ಭಸ್ಮ ಮಾಡಬೇಕು, ಯಾರಿಗೆ ಯಾವ ನರಕದ ದಾರಿ ತೋರಿಸ್ಬೇಕು, ಇದು ನನಗೆ ಗೊತ್ತಿದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಂಗೆ ಅನಿಸೋ ಪ್ರಕಾರ ಇಷ್ಟೊತ್ತು ರೀಡಿಂಗಲ್ಲಿ ಬಂದಿದ್ದು ಓನ್ಲಿ ಫಾರ್ ಶತ್ರುಗಳ ಅವೇರ್ನೆಸ್ ಆ ತಾಯಿ ನಿಮಗೆ ಕೊಡ್ತಿದ್ದಾಳೆ. ನೀನು ಅಂದ್ಕೊಂಡಷ್ಟು ಸುಲಭವಾಗಿ ನಿನ್ನ ಶತ್ರುಗಳು ಇಲ್ಲ, ನಿನಗಿಂತ ನನಗಿಂತ ಶಕ್ತಿಶಾಲಿಯಾಗಿ ಬೆಳೆದಿದ್ದಾರೆ. ಅವರ ಭಕ್ತಿ ಮಾರ್ಗಕ್ಕೆ ಅಥವಾ ಅವರ ಒಂದು ರಾಂಗ್ ರೂಟಿಗೆ ನಾನು ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ನಿನ್ನನ್ನು ರೈಟ್ ರೂಟಲ್ಲಿ ನಾನು ನೋಡಲಿಕ್ಕೆ ಇಷ್ಟಪಡ್ತೀನಿ. ನೀನು ಸರಿಯಾದ ದಾರಿಲಿ ಏನು ನಡೀತಾ ಇದೆಯಾ, ಈ ಸರಿಯಾದ ದಾರಿಲೇ ನೀನು ನಡಿ, ಮುಂದಿಂದು ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಆ ತಾಯಿ ನಿಮಗೆ ಕೊಟ್ಟಿರುವಂಥ ಭರವಸೆ. ಇಷ್ಟಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್.
ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಅಂತ ಹೇಳ್ಕೊಳ್ತಾ ಇರಿ. ಇದರಿಂದ ದುರ್ಗೆಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಆಶೀರ್ವಾದ ಮಾಡ್ತಾ, ಆಶೀರ್ವಾದನ ಬೇಡ್ತಾ, ನನ್ನೆಲ್ಲ ಗುರುಗಳ ಪಾದಾರವಿಂದಕ್ಕೆ, ಆ ದುರ್ಗಾ ಪರಮೇಶ್ವರಿಯ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತೀನಿ. ಸೊ ಗೋವಿಂದ 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 ಅಂತ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಇರಿ. ಸೊ ಕಲಿಯುಗದ ವರದ ಗೋವಿಂದ ಇದ್ದಾರೆ. ಸೊ ಹಾಗಾಗಿ ಗೋವಿಂದ ಅಂದೇಟ್ಗೆ ದುಷ್ಟರು ಕೂಡ ಗೋವಿಂದ ಆಗೋಗ್ತಾರೆ. ಸೊ ಮಿಕ್ಕಿದ್ದು ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಭದ್ರವಾಗಿ ಇಟ್ಕೊಳ್ಳಿ. ಸೊ ಬೇರೆಯವ್ರ ಕೈಗೆ ನಿಮ್ಮ ಜೀವನದ ಲಗಾಮನ್ನು ಕೊಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಷ್ಟೇ ಒಳ್ಳೇದು ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಕೆಟ್ಟತನ ರಾರಾಜಿಸ್ತಾನೇ ಇದೆ. ಈ ಕೆಟ್ಟತನದ ಅಂತ್ಯಕ್ಕೆ ಅಂತಲೇ ಕಲಿಯುಗದ ಅಂತ್ಯ ಬಂದಿದೆ. ಸೊ ಕಲಿಯುಗದ ಅಂತ್ಯ ಮತ್ತು ಆರಂಭದ ಈ ಸಂಧಿಕಾಲ ಸಾಕಷ್ಟು ಬದಲಾವಣೆಗಳ ಮಹಾಗೋಪುರನೇ ತೆಗೆದುಕೊಳ್ಳುತ್ತೆ ಅಥವಾ ಸಾಕಷ್ಟು ಆಹುತಿಗಳನ್ನ ಕೂಡ ತೆಗೆದುಕೊಳ್ಳುತ್ತೆ. ಅದು ಕೇಳುವಂಥ ಆಹುತಿಗಳಲ್ಲಿ ನಿಮ್ಮ ಬಲಿದಾನ ಕೂಡ ಇರಬಹುದು ಅಥವಾ ಇಲ್ದಿರ ಕೂಡ ಇರಬಹುದು. ಸೊ ಸಾಧ್ಯ ಆದಷ್ಟು ಒಳ್ಳೆಯ ಮಾರ್ಗದಲ್ಲಿ ನಡೆಯೋಣ. ಭಕ್ತಿಗೆ ಹೆಚ್ಚಿನ ಶಕ್ತಿನ ಕೊಡೋಣ. ಭಕ್ತಿಯ ಶಕ್ತಿಗೆ ಆಂಜನೇಯ ಎಲ್ಲಿದ್ರೂ ಒಲಿದು ಬರ್ತಾನೆ. ಸೊ ಹಾಗಾಗಿ ಒಲಿದು ಬಂದ ಆಂಜನೇಯ ಎಲ್ಲರಿಗೂ ಒಳಿತನ್ನ ರಕ್ಷೆಯನ್ನ ಮಾಡ್ತಾನೆ. ಜೊತೆಗೆ ಲಂಕ ದಹನ ಮಾಡಿದವನಿಗೆ ಈ ದುಷ್ಟರ ದಹನ ಮಾಡೋದು ಹೆಚ್ಚೊತ್ತಿನ ಕೆಲಸ ಅಲ್ಲ, ಮಾಡ್ತಾನೆ. ಇದೊಂದು ಸಣ್ಣ ಪರೀಕ್ಷೆ ನಿಮ್ಮ ಭಕ್ತಿ ಮಾರ್ಗದಲ್ಲಿ ಬಂದಿರುವಂಥದ್ದು. ಸೊ ಈ ಭಕ್ತಿ ಮಾರ್ಗನ ಸರಾಗವಾಗಿ ನೀವು ದಾಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೆ ಪುಷ್ಪಾರ್ಚನೆ ಅಥವಾ ಪುಷ್ಪಯಾಗ ಮಾಡುವಂಥ ಆಸೆ ಇತ್ತು, ಮುಂದಿನ ಕೆಲವು ವರ್ಷಗಳಲ್ಲಿ ಆ ಆಸೆ ಕೂಡ ಈಡೇರಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅನ್ನುವಂಥ ಆಶೀರ್ವಾದ ಆ ಕಾಳಿ ಹೇಳಿದಾಳೆ. ಸೊ ಆ ಕಾಳಿಯ ಆಶೀರ್ವಾದ, ಬಂಡೆ ಮಹಾಕಾಳಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರುತ್ತೆ. ಬನಶಂಕರಿ ದೇವಿಯ ಆಶೀರ್ವಾದ ಕೂಡ ಇದೆ, ವಾಗ್ದೇವಿಯ ಆಶೀರ್ವಾದ ಕೂಡ ಇದೆ. ಸೊ ಸಮಸ್ತ ದೇವತೆಯರ ಆಶೀರ್ವಾದದಿಂದ ಈ ವಾರ ನಿಮಗೆ ಹೆಚ್ಚಿನ ಶುಭ ಫಲ ಬರುತ್ತೆ. ಜೊತೆಗೆ ಇವತ್ತು ನಡೆದಂಥ ಹೋಮದಲ್ಲಿ ಇಡೀ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಪ್ರತಿಯೊಂದು ವೈಯಕ್ತಿಕ ಸಮಸ್ಯೆಗಳು, ನಿಮಗೇನು ಸಮಸ್ಯೆ ಆಗ್ತಾ ಇತ್ತು ಅದೆಲ್ಲವೂ ಕೂಡ ದೂರ ಆಗಿ ಎಲ್ಲವೂ ಕೂಡ ನಿಮ್ಮ ಮನೋಭಿಷ್ಟಗಳು, ನಿಮ್ಮ ಮನಸ್ಸಿನ ಆಸೆಗಳು ಏನಿತ್ತು ಅದೆಲ್ಲವೂ ಕೂಡ ಈಡೇರಲಿ ಅಂತ ಇವತ್ತಿನ ಸಂಕಲ್ಪ ಆಗಿತ್ತು. ಸೊ ಹಾಗಾಗಿ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಯಾವುದೇ ಆಸೆ ಇರಲಿ, ಆ ಆಸೆಯಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಅಂದರೆ, ಅದರಿಂದ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಅಂದರೆ, ಆ ಒಂದು ನಿಮ್ಮ ಆಸೆಯಿಂದ ಜಗತ್ತಿಗೆ ಒಳ್ಳೆಯದಾಗತ್ತೆ. ನಿಮ್ಮ ಮದುವೆ ವಿಚಾರ ಇರ್ಬೋದು, ವಾಹನ ಖರೀದಿ ಅಥವಾ ಮನೆ ಖರೀದಿ, ವಿವಾಹದ ವಿಚಾರ ಅಥವಾ ಹಣಕಾಸಿನ ವಿಚಾರ, ಬಿಸ್ನೆಸ್ ವಿಚಾರ, ಮಕ್ಕಳ ವಿಚಾರ, ಈ ಥರ ದಿನನಿತ್ಯಕ್ಕೆ ಅಥವಾ ನಿಮ್ಮ ಲೈಫ್ ಗೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾದರೆ ಎಲ್ಲವೂ ಕೂಡ ಈಡೇರುತ್ತೆ. ಅದೇ ಶತ್ರುನಾಶ ಆಗಲಿ ಅಥವಾ ಬೇರೆ ಯಾರಿಗೋ ತೊಂದರೆ ಆಗಲಿ ಅನ್ನುವಂಥ ವಿಚಾರಕ್ಕೆ ನಿಮ್ಮ ವಿಶ್ವಾಸಕ್ಕೆ ಬಿಟ್ಟಂಥ ವಿಚಾರ ಅದು. ಅದಕ್ಕೂ ಈ ಒಂದು ನನ್ನ ಪ್ರಾರ್ಥನೆಗೂ ಯಾವುದೇ ಸಂಬಂಧ ಇಲ್ಲ. ಯಾಕೆಂದರೆ ಶತ್ರುಗಳು ನಾಶ ಮಾಡಬೇಕು, ಆದರೆ ಅದನ್ನು ಭಕ್ತಿ ಮಾರ್ಗದಲ್ಲಿ ಮಾಡಬೇಕು. ನಾವು ಭಕ್ತಿ ಮಾಡ್ತೀವಿ ಅಂತ ಶತ್ರುಗಳು ಉಟ್ಕೊಂಡಿರೋದು. ಹಾಗಾಗಿ ನಾವು ಯಾರ ಭಕ್ತಿ ಮಾಡ್ತೀವೋ ಆ ದೈವವೇ ಬಂದು ಅವರ ನಾಶ ಮಾಡಬೇಕು ಅಂತ ನನ್ನ ಆಸೆ. ಸೊ ಹಾಗಾಗಿ ನೀವು ಜಸ್ಟ್ ಭಕ್ತಿ ಮಾಡ್ತಾ ಹೋಗೋಣ. ಆ ಭಕ್ತಿಯ ಶಕ್ತಿಯಲ್ಲಿ ಎಂಥ ಬ್ರಹ್ಮ ರಾಕ್ಷಸರಿದ್ರೂ ಕೂಡ ಉರಿದು ಹೋಗ್ತಾರೆ. ಇದು ಕಲಿಯುಗದ ಸತ್ಯ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್. ನಮಸ್ತೆ. Bye.